ನಾನು ಇವಾಗ ಬಾಡಿಗೆ ಹೋಗಿ ಬಂದಿರೋ ಜಾಗ, ಅದರ ಹೆಸರು ಬಂದು ಚಿಕ್ಕಮರಡಿ ಕ್ಯಾಂಪ್. ಅದನ್ನು ಇನ್ನೊಂದು ಹೆಸರಲ್ಲಿ ಅಕ್ಕಿಪಿಕ್ಕಿ ಕ್ಯಾಂಪ್ ಅಂತ ಕರೀತಾರೆ. ಬಸ್ ಸ್ಟ್ಯಾಂಡಿಂದ ಬೆಳಗ್ಗೆನೇ ಬಾಡಿಗೆ ಬಂದೆ. ಈ ಬಾಡಿಗೆ ಎಷ್ಟು ಅಂದರೆ 300 ರುಪೀಸು. ವೀಕ್ಷಕರೇ, ಕನ್ನಡದ ಮತ್ತೊಂದು ವ್ಲಾಗ್ ವಿಡಿಯೋಗೆ ಸ್ವಾಗತ. ಹಚ್ಚ ಹಸುರಿನಿಂದ ಕಂಗೊಳಿಸುವಂತಹ ಸುಂದರವಾದ ಹಳ್ಳಿಗಳು ಕೂಡ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ದಾವೆ. ಇದು ಬೆಳಗಿನ ಜಾವ 5:30 ಸಮಯ. ಇದೀಗ ಇಲ್ಲಿ ಹರಿಯುತ್ತಿರುವಂತಹ ನೀರು, ಇದು ಪಕ್ಕದಲ್ಲೇ ಇರುವಂತಹ ಒಂದು ಕೆರೆಯ ನೀರು. ಕೃಷಿ ಚಟುವಟಿಕೆಗಳಿಗೆ ಈ ನೀರು ಚಾನಲ್ ಮುಖಾಂತರ ಹರಿದು ಹೋಗುತ್ತದೆ. ಕಿಲೋಮೀಟರ್ 3 ಕಿಲೋಮೀಟರ್ಸಿಗೆ ಒಂದು ವಿಲೇಜ್ಗಳು ಸಿಗುತ್ತವೆ. ಆದರೆ ಈ ಮಧ್ಯ ಸಿಗುವಂಥ ಹಚ್ಚ ಹಸುರಿನ ನೋಟ ವರ್ಣಿಸಲು ಅಸಾಧ್ಯ. ಬಾಡಿಗೆ ಎಲ್ಲಿಗೆ ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಬಾಡಿಗೆ ಬಂದಿದ್ದ ಜಾಗಕ್ಕೆ ನಾವು ಹೋಗೋಕ್ಕೆ ರೆಡಿಯಾಗಿರಬೇಕಾಗುತ್ತದೆ. ಈ ಹಳ್ಳಿಯ ಹೆಸರು ಹಸುಡಿ. ಹಳ್ಳಿಯಲ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಯಾವ ಜನಗಳು ಕೂಡ ಕಾಣ್ತಾ ಇಲ್ಲ. 8 ಗಂಟೆ ನಂತರ ಜನಗಳು ಇಲ್ಲಿ ಪ್ರತ್ಯಕ್ಷ ಆಗುತ್ತಾರೆ. ಬೆಳಗಿನ ಜಾವ 8 ಗಂಟೆ ಶಿವಮೊಗ್ಗ ಬಸ್ ಸ್ಟ್ಯಾಂಡ್, KSRTC ಬಸ್ ಸ್ಟ್ಯಾಂಡ್ ಮತ್ತು ಅಶೋಕ ಸರ್ಕಲ್, ನಾನಾ ರೀತಿಯ ಹೆಸರುಗಳು ಶಿವಮೊಗ್ಗ ಬಸ್ ಸ್ಟ್ಯಾಂಡಿಗೆ ಇದೆ. ಆಪೋಸಿಟಲ್ಲಿ ಕಾಣ್ತಾ ಇರೋ ಹೋಟೆಲ್ ಬಂದು ಅಶೋಕ ಹೋಟೆಲ್. 5 ಸ್ಟಾರ್ ರೇಟಿಂಗ್ ಇರೋವಂಥ ಶಿವಮೊಗ್ಗದ ನಂಬರ್ 1 ಹೋಟೆಲ್. ಭದ್ರಾವತಿಯ ಕಡೆಗೆ ಹೋಗುವಂಥ ಬಸ್ಗಳ ನಿಲ್ದಾಣ. ಈ ಭತ್ತದ ಗದ್ದೆ ಇರುವ ಜಾಗ ಸಹ್ಯಾದ್ರಿ ನಾರಾಯಣದ ಎದುರುಗಡೆ. ಇದು ಮಡಿ ಮಾಡಿ ಭತ್ತಗಳನ್ನ ಇಟ್ಟಿದ್ದಾರೆ, ನಾಟಿ ಮಾಡಿಸ್ತಾ ಇದ್ದಾರೆ. ಮಳೆ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ನಾಟಿ ಕಾರ್ಯನೂ ತುಂಬ ಜೋರಾಗಿ ನಡೀತಾ ಇದೆ. ತುಂಗಾ ನದಿ ಫಸ್ಟ್ ಒಂದು ಬಾರಿ ತುಂಬಿತ್ತು. ಅದಾಗಿದ್ದ 2ನೇ ದಿನದ ನಂತರ ಈಗ ಮತ್ತೊಮ್ಮೆ 2ನೇ ಬಾರಿ ರಾಮ ಮಂಟಪ ತುಂಬಿದೆ. ಇದು ನೋಡಿ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮಂಟಪ ಮುಳುಗಿರೋ ಅಂತಹ ನದಿಯ ಚಿತ್ರಣ. ಮಧ್ಯಾಹ್ನ 2:30 ಆಯಿತು. ಊಟದ ಟೈಮ್ ಆಗಿತ್ತು. ಊಟಕ್ಕಿನ್ನೂ ಹೋಗಿಲ್ಲ. ಬಟ್ ಇರೋ ಜಾಗ ಬಂದು ನೆಹರು ರೋಡು, ಮುಂದೆ ಹೋದರೆ ಗೋಪಿ ಸರ್ಕಲ್ಲು. ಶಿವಮೊಗ್ಗದ ಪ್ರತಿಷ್ಠಿತ ರವಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಶೋರೂಮ್ ಆಪೋಸಿಟಲ್ಲೇ ನಿಂತಿದ್ದೀನಿ. ಇವರು ಆಷಾಢ ಮಾಸದ್ದು ಮತ್ತು ಗೌರಿ ಗಣೇಶ ಹಬ್ಬದ್ದು ಆಫರ್ ಹಾಕಿದ್ದಾರೆ. 50% ರಿಯಾಯಿತಿ ಅಂತ ಹೇಳ್ಬಿಟ್ಟು ಆಫರ್ ಹಾಕ್ಕೊಂಡಿದ್ದಾರೆ. ಎಲ್ಲ ವಿಸಿಟ್ ಮಾಡಿ.
ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ನವ್ರದ್ದು ಗಾಂಧಿ ಬಜಾರು, ನೆಹರು ರೋಡು, ದುರ್ಗಿಗುಡಿ ಈ ಥರ ಎಲ್ಲ ಕಡೆನೂ ಒಂದು 3-4 ಶೋರೂಮ್ ಔಟ್ಲೆಟ್ಸ್ ಇರ್ಬೋದು. ನೆಹರು ರೋಡ್ ಇದು ಶಿವಮೊಗ್ಗದ ಹೃದಯ ಭಾಗ, ಶಾಪಿಂಗ್ ಮಾಲ್. ವೀಕ್ಷಕರೇ, ಮಾರ್ಸ್ ಮಾರುತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ